ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿ ವಿಜ್ಞಾನದಲ್ಲಿ FLN ಸೇತುಬಂಧ ವರ್ಕ್ಶೀಟ್ ನಂಬರ್ 2 ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಖಾಲಿ ಜಾಗ ತುಂಬಿರಿ. ಅದರಲ್ಲಿ ಮೊದಲನೇದಾಗಿ ಪ್ರಯೋಗವನ್ನು ಮಾಡುವ ಮೊದಲು ಡ್ಯಾಶ್ ಓದಬೇಕು. ಆಯ್ಕೆಗಳು: ಸೂಚನೆಗಳನ್ನು, ಆಟಗಳನ್ನು. ಸರಿಯಾದ ಉತ್ತರ ಸೂಚನೆಗಳನ್ನು. ಪ್ರಯೋಗವನ್ನು ಮಾಡುವ ಮೊದಲು ಸೂಚನೆಗಳನ್ನು ಓದಬೇಕು. ಎರಡನೇದಾಗಿ ಪ್ರಯೋಗದಲ್ಲಿ ಬೇಕಾದ ವಸ್ತುಗಳನ್ನು ಡ್ಯಾಶ್ ಮಾಡಬೇಕು. ಆಯ್ಕೆಗಳು: ಸಂಗ್ರಹ ಅಥವಾ ಎಸೆಯ. ಸರಿಯಾದ ಉತ್ತರ ಸಂಗ್ರಹ. ಪ್ರಯೋಗದಲ್ಲಿ ಬೇಕಾದ ವಸ್ತುಗಳನ್ನು ಸಂಗ್ರಹ ಮಾಡಬೇಕು. ಮೂರನೇದಾಗಿ ಪ್ರಯೋಗದ ಫಲಿತಾಂಶವನ್ನು ಡ್ಯಾಶ್ ಮಾಡಬೇಕು. ಆಯ್ಕೆಗಳು: ಗಮನಿಸಿ ಬರೆಯಬೇಕು ಅಥವಾ ಮರೆತು ಬಿಡಬೇಕು. ಸರಿಯಾದ ಉತ್ತರ ಗಮನಿಸಿ ಬರೆಯಬೇಕು. ಪ್ರಯೋಗದ ಫಲಿತಾಂಶವನ್ನು ಗಮನಿಸಿ ಬರೆಯಬೇಕು. ನಾಲ್ಕನೇದಾಗಿ ಪ್ರಯೋಗವನ್ನು ಡ್ಯಾಶ್ ಹಂತಗಳಲ್ಲಿ ಮಾಡಬೇಕು. ಆಯ್ಕೆಗಳು: ಕ್ರಮಬದ್ಧ ಅಥವಾ ಅಸಂಬದ್ಧ. ಸರಿಯಾದ ಉತ್ತರ ಕ್ರಮಬದ್ಧ. ಪ್ರಯೋಗವನ್ನು ಕ್ರಮಬದ್ಧ ಹಂತಗಳಲ್ಲಿ ಮಾಡಬೇಕು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಮೊದಲನೇದಾಗಿ ಪ್ರಯೋಗದ ಹಂತಗಳು. ಆಯ್ಕೆ ಸಿ ಕ್ರಮ. ಪ್ರಯೋಗದ ಹಂತಗಳು ಕ್ರಮ. ಎರಡನೇದಾಗಿ ಬೇಕಾದ ವಸ್ತುಗಳು. ಸರಿಯಾದ ಉತ್ತರ ಉಪಕರಣಗಳು. ಬೇಕಾದ ವಸ್ತುಗಳು ಉಪಕರಣಗಳು. ಪ್ರಯೋಗದ ಕೊನೆ. ಉತ್ತರ ಫಲಿತಾಂಶ. ಪ್ರಯೋಗದ ಕೊನೆ ಫಲಿತಾಂಶ. ಗಮನಿಸಿದ ವಿಷಯ. ಉತ್ತರ ವೀಕ್ಷಣೆ. ಗಮನಿಸಿದ ವಿಷಯ ಅಂತಂದರೆ ವೀಕ್ಷಣೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಪ್ರಯೋಗ ಎಂದರೇನು? ಉತ್ತರ: ಒಂದು ವಿಷಯವನ್ನು ತಿಳಿಯಲು ಮಾಡುವ ವೈಜ್ಞಾನಿಕ ಪರೀಕ್ಷೆಯನ್ನು ಪ್ರಯೋಗ ಎನ್ನುವರು. ಒಂದು ವಿಷಯವನ್ನು ತಿಳಿಯಲು ಮಾಡುವಂತಹ ವೈಜ್ಞಾನಿಕ ಪರೀಕ್ಷೆಯನ್ನು ಪ್ರಯೋಗ ಎನ್ನುವರು. ಪ್ರಶ್ನೆ 2, ಪ್ರಯೋಗ ಮಾಡುವಾಗ ಮೊದಲು ಏನು ಮಾಡಬೇಕು? ಉತ್ತರ: ಪ್ರಯೋಗ ಮಾಡುವಾಗ ಮೊದಲು ಸೂಚನೆಗಳನ್ನು ಓದಬೇಕು. ಪ್ರಶ್ನೆ 3, ಪ್ರಯೋಗದ ಫಲಿತಾಂಶ ಎಂದರೇನು? ಉತ್ತರ: ಪ್ರಯೋಗದ ನಂತರ ದೊರೆಯುವ ಮಾಹಿತಿಯನ್ನು ಪ್ರಯೋಗದ ಫಲಿತಾಂಶ ಎನ್ನುವರು. ಪ್ರಶ್ನೆ 4, ಪ್ರಯೋಗದಲ್ಲಿ ಸುರಕ್ಷತೆ ಏಕೆ ಮುಖ್ಯ? ಉತ್ತರ: ಪ್ರಯೋಗದಲ್ಲಿ ಅಪಾಯಗಳನ್ನು ತಪ್ಪಿಸಲು ಸುರಕ್ಷತೆ ಮುಖ್ಯ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಸರಳ ಪ್ರಯೋಗ ಮಾಡುವ ಹಂತಗಳನ್ನು ಬರೆಯಿರಿ. ಉತ್ತರ: ಸರಳ ಪ್ರಯೋಗ ಮಾಡುವ ಹಂತಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಬೇಕಾದ ವಸ್ತುಗಳನ್ನು ಸಿದ್ಧಪಡಿಸುವುದು. ಎರಡನೇದಾಗಿ ಸೂಚನೆಗಳಂತೆ ಪ್ರಯೋಗವನ್ನು ನಡೆಸುವುದು. ಪ್ರಶ್ನೆ 2 ನೋಡಿ, ಪ್ರಯೋಗದಲ್ಲಿ ವೀಕ್ಷಣೆಗಳನ್ನು ಏಕೆ ದಾಖಲಿಸಬೇಕು? ಉತ್ತರ: ಮೊದಲನೇದಾಗಿ ಫಲಿತಾಂಶವನ್ನು ತಿಳಿಯಲು. ಎರಡನೇದಾಗಿ ಪ್ರಯೋಗದ ಮಾಹಿತಿಯನ್ನು ನೆನಪಿಡಲು. ಈ 2 ಉದ್ದೇಶಕ್ಕಾಗಿ ಪ್ರಯೋಗದಲ್ಲಿ ವೀಕ್ಷಣೆಗಳನ್ನು ದಾಖಲಿಸಬೇಕು. ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ವಿಜ್ಞಾನದಲ್ಲಿ FLN ಸೇತುಬಂಧ ವರ್ಕ್ಶೀಟ್ ನಂಬರ್ 2 ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.